ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟ್ ಅರೇಶ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ. ಓಕೆ, ಸೋಷಿಯಲ್ ಲೈಫ್ ಬಗ್ಗೆ ನಾನು ರೀಡಿಂಗ್ಸ್ ಮಾಡೋದಿಲ್ಲ. ನಿನ್ನೆ ಅಂದರೆ ಅವ್ರು ಏನು ಗೆಲ್ತಾರನ್ರಿ, ಇವ್ರು ಹೊರಗೆ ಬರ್ತಾರನ್ರಿ, ಅವರು ಏನು ಸೆಲೆಬ್ರಿಟೀಸ್ ಬಗ್ಗೆ ಸೋಷಲ್ ಇಲ್ಲ. ನಿಮ್ಮ ಪರ್ಸ್ನಲ್ ರೀಡಿಂಗ್ ನಿಮ್ದು ಏನಾದರೂ ಇದ್ದರೆ ಅದನ್ನು ಮಾತ್ರ ಕೇಳ್ಕೊಳ್ರಿ. ಓಕೆ, ಅದನ್ನು ಹೇಳ್ತಿದ್ದೆ ನಾನು. ಮತ್ತೆ ನಾವು ಹೇಳಲ್ಲ ಅಂತವು ಅಲ್ಲ, ಗೊತ್ತಾಗಲ್ಲ ಅಂತಲ್ಲ. ಐ ಡೋಂಟ್ ಪ್ರಿಫರ್ ಟು. ಓಕೆ, ನಿಮ್ಮ ಪರ್ಸ್ನಲ್ ಆಗಿ ನಿಮಗೇನಾದರೂ ಕಷ್ಟ ಇದ್ದಾಗ ನಿಮ್ದೇನಾದರೂ ತೊಗೊಳ್ರಿ. ಓಕೆ, ಸೊ ಇವತ್ತಿನ ದಿನ ನಿಮ್ಮದು ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಏನದ ಅಂತ ಚೆಕ್ ಮಾಡೋಣ. ಯಾವ ವ್ಯಕ್ತಿ ಬೇಕೋ ಆ ವ್ಯಕ್ತಿನ ನೀವು, ಯಾವ ವ್ಯಕ್ತಿ ಬಗ್ಗೆ ನಿಮ್ಮ ಜೀವನದೊಳಗೆ ನಿಮ್ಗೆ ಅನಿಸ್ತಲ್ಲ ಆ ವ್ಯಕ್ತಿ ಬಗ್ಗೆ ನೀವು ನೋಡಬಹುದು. ಇಲ್ಲಿ ಅವರೇ ಇವರೇ ಅಂತ ಪರ್ಟಿಕ್ಯುಲರ್ ಇಲ್ಲ. ಸೊ ಇದು ನಿಮ್ಮ ಎನರ್ಜಿ ಎಕ್ಸಾಷನ್. ಯಾಕೋ ಭಾಳ ಸ್ಟ್ರೆಸ್ ಆಗಂಗೆ ಕಾಣಕತ್ತೀರಿ ನೋಡ್ರಿ. ಟ್ರಾವೆಲಿಂಗ್ ಮಾಡ್ತಿದ್ದೀರ ಅನ್ನಿಸ್ತತಿ, ಭಾಳ ಜನರ ಜೊತೆಗೆ ಮಿಂಗಲ್ ಆಗ್ತಿದ್ದೀರ ಅನ್ನಿಸ್ತತಿ. ಇವತ್ತು ಕೆಲಸ ಭಾಳ ಆಗ್ತಾವೆ ಅನ್ನಿಸ್ತತಿ. ತಲೆಗೆ ಕೆಲಸ ಕೊಡುವಂಥವು ಅಂದರೆ ವಿಚಾರ ಮಾಡುವಂಥ ಸ್ವಲ್ಪ ಬರ್ಬೋದು ಇವತ್ತಿನ ದಿನ. ಆಳವಾಗಿ ವಿಚಾರ ಮಾಡುವಂಥ ಕೆಲವೊಂದು ಪರಿಸ್ಥಿತಿ ಒಂದೇನಾದರೂ ಒಂದು ಸಿಚುವೇಶನ್ ಇವತ್ತಿನ ದಿನ ಬರೋದೈತಿ. ಓಕೆ, ಸೊ ಎಮೋಷ್ನಲ್ ಬಾಂಡಿಂಗ್ ಬಗ್ಗೆ, ಎಮೋಷ್ನಲಿ ನೀವು ಥಿಂಕ್ ಮಾಡುವಂಥದ್ದು ಏನಾದರೂ ಒಂದು ಪರಿಸ್ಥಿತಿ ಬರ್ಬೋದು ಇವತ್ತು. ಸೊ ನೆಗೆಟಿವ್ ಆಗಿನೂ ನಿಮ್ಗೆ ಕೆಲವೊಬ್ರು ಅದಕ್ಕೆ ಹಿಂದಿಂದ ನಿಮ್ಗೆ ಬ್ಯಾಕಪ್ ಕೊಡುವಂಥ ಚಾನ್ಸಸ್ ಐತಿ. ಸೊ ನಿಮ್ದು ವಿಚಾರ ಮಾಡಿ ಡಿಸಿಷನ್ ಮಾಡ್ಕೊಳ್ರಿ. ನಿಮ್ಮ ಡಿಸಿಷನ್ ನೀವು ತೊಗೊಳ್ರಿ. ಓಕೆ, ಅದಕ್ಕೆ ಏನಾದರೂ ಗೈಡೆನ್ಸ್ ಬೇಕಂದ್ರೆ ತೊಗೊತೀರಿ ಇವತ್ತು. ಓಕೆ, ಕನ್ಫ್ಯೂಷನ್ಸಿಂದ ನಿಮಗೆ ಕನ್ಫ್ಯೂಷನ್ಸ್ ಅದಾವಿಲ್ಲಿ. ಓಕೆ, ಸೊ ಹಾಗೆ ಹೇಳಿದೆ ಮತ್ತು ತಲೆಗೆ ಕೆಲಸ ಕೊಡೋದು ಅಂತ ಹೇಳಿದೆ. ವಿಚಾರ ಮಾಡಿ ಸ್ವಲ್ಪ, ಅದು ಎಸ್ಪೆಷಲಿ ಎಮೋಷ್ನಲಿ, ನಾಟ್ ಹಿಂಗೆ ಫಿಸಿಕಲಿ ಅಥವಾ ಈ ಕೆಲಸ ಹೆಂಗೆ ಮಾಡ್ಬೇಕು ನಾನು ಹಂಗಲ್ಲ. ಒಬ್ಬರ ಜೊತೆಗೆ ಅಟ್ಯಾಚ್ಮೆಂಟ್ ಆಗಿರ್ತೀವಲ್ಲ, ಯಾವುದೋ ಒಂದು ಎಮೋಷ್ನಲಿ ನಾವು ಅಟ್ಯಾಚ್ ಆಗಿದ್ವಿ ಅಂದ್ರೆ ಅದಕ್ಕೆ ಆ ರೀತಿಯಾದಂಥ ಒಂದು ಬರೋದೈತೆ ನೋಡಿರಿ. ಓಕೆ, ಸೊ ಕೂಲಾಗಿರ್ರಿ. ಗೈಡೆನ್ಸ್ ತೊಗೊಳ್ರಿ, ಏನು ತಪ್ಪೇನಿಲ್ಲ ಅದಕ್ಕೆ. ಓಕೆ, ಯಾರಾದರೂ ನಿಮಗೆ ಗೈಡೆನ್ಸ್ ತೊಗೊಳ್ರಿ. ಸೊ ಇಲ್ಲಿ ಕಾಡಿಗೆ ಬಂದೆ ಅಂದ್ರೆ ನೋಡಿರಿ, ಎಕ್ಸಾಷನ್. ಇವತ್ತು ಭಾಳ ವಿಚಾರ ಮಾಡಿನ ನಿಮ್ದು ವರ್ಕ್ಕಿನ ನಿಮ್ಗೆ ವರ್ಕ್ ಅಂತೂ ಆಲ್ರೆಡಿ ಭಾಳ ಐತೆ ನಿಮಗೆ. ಇವತ್ತು ವರ್ಕ್ ಪ್ಲಸ್ ತಲೆಗೂ ಕೆಲಸ, ಕೈ ಕಾಲಿಗೂ ಕೆಲಸ ಅಂತೇವಲ್ಲ, ಮೈಗೂ ಕೆಲಸ, ಹಂಗೆ ಭಾಳ ಎಕ್ಸಾಷನ್ ಆಗೋದಂಥ ದಿನ ಐತಿ ಇವತ್ತು ನೋಡಿರಿ. ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಸ್ಟ್ರೆಸ್ ಆದರೆ ಟರ್ನಿಂಗ್ ಏನು ಬಂದೈತಲ್ಲೇ, ಹೌದಾ, ಸ್ವಲ್ಪ ಮೆಡಿಟೇಟ್ ಮಾಡಿರಿ, ಸೈಲೆಂಟ್ ಆಗಿಬಿಡ್ರಿ. ಈಗ ನಿಮ್ಮ ತಲೆಯಾಗದು ಏನೂ ಹೊಳ್ಯಾಕತ್ತಿಲ್ಲ, ನನಗಿದು ಏನೂ ಅನ್ಸಕತ್ತಿಲ್ಲ. ಸೊ ಮುಂದೆ ಇಡ್ತೇನೆ, ಕಾಣಲ್ಲ, ಇಲ್ಲೇ ಇರಲಿ. ನಿಮ್ಗೇನೂ ಅನ್ಸಕತ್ತಿಲ್ಲಪ್ಪ, ನನಗಿದು ಭಾಳ ನನಗೆ ಸ್ಟ್ರೆಸ್ ಕೊಡ್ತೈತಿ ಅಥವಾ ನನಗೆ ಇದಕ್ಕೆ ಆನ್ಸರ್ ಹುಡ್ಕೋಕ್ಕಾಗಿಲ್ಲ ಅಂದರೆ ಜಸ್ಟ್ ಟೇಕ್ ಅ ಬ್ರೇಕ್. ಇದು ಸಿಂಪಲ್ ವೇ. ಏನೇ ಇರಲಿ, ಯಾವತ್ತೇ ಇರಲಿ, ಇವತ್ತಿಂದ ಹೇಳಕತ್ತಿಲ್ಲ. ನಿಮ್ಮ ತಲೆಗೆ ಭಾಳ ನನಗೆ ಯಾಕೋ ಇದು ನೆಮ್ಮದಿ ಹಾಳು ಮಾಡಕತ್ತೈತಿ, ನನಗೆ ಇದಕ್ಕೆ ಏನೂ ಆಗಕತ್ತಿಲ್ಲ, ಏನೋ ಒಂದು ಭಯ ಹುಡ್ತ ಒಳಗೆ ಅಂತಂದ್ರೆ ಟೇಕ್ ಅ ಬ್ರೇಕ್. ಇದಿಲ್ಲ, ಈ ವಿಷಯ ಒದ್ಬಿಟ್ಬಿಡ್ತೇನೆ, ಆಮೇಲೆ ವಿಚಾರ ಮಾಡ್ತೇನೆ. ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಡ್ರಿ. ಆನ್ಸರ್ ತಾನೇ ಸಿಗ್ತಾವ ಅವಾಗ. ಇವತ್ತು ನಿಮ್ಮ ಜೊತೆಗಿರೋರು ಅಥವಾ ನೀವೇನೈತಲ್ಲ ಸ್ವಲ್ಪ ಅರೋಗೆಂಟಾಗಿ ಮಾತಾಡೋ ಅನ್ನಿಸ್ತದ್ರಿ ಇವತ್ತು. ಅಂದರೆ ನಿಮ್ಮ ಜೊತೆಗೆ ಯಾರು ಅದಾರ, ನಿಮ್ಮ ಜೊತೆಗೆ ಯಾರೋ ಒಬ್ರು ಪರ್ಸನ್ಸ್ ಅದಾರ, ನಿಮ್ಮ ಜೀವನಕ್ಕೆ ಬಂದಿರ್ತಾರೆ. ಇವತ್ತು ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಿನೂ ಕೆಲವೊಬ್ರು ಬರ್ತದಾರ ಇಲ್ಲಿ. ಅವ್ರ ಜೊತೆಗೆ ಏನಾದರೂ ಒಂದು ಮಾತುಕತೆ ಆಗಿತ್ತಂದರೆ ಒಬ್ಬರು ವ್ಯಕ್ತಿ ಬರ್ತದಾರ, ನಿಮ್ಮನ್ನು ಬಿಟ್ಟು ಹೋಗಿರ್ಬೇಕು. ಅವ್ರು ಭಾಳ ಕಾನ್ಫಿಡೆಂಟಾಗಿ ನಿಮ್ಮ ಮೇಲೆ ಏನಂತೀರಿ, ಹಿಂಗೆ ಬಂದ್ರೆ ಹಿಂಗೆ ಹೋದ್ರೆ ಅಂತೀವಲ್ಲ ಜೀವನಕ್ಕೆ, ನೀವು ಅವ್ರ ಜೊತೆಗೆ ಭಾಳ ಅಟ್ಯಾಚ್ಮೆಂಟ್ ಆಗಿರಬೇಕು. ಎಮೋಷ್ನಲ್ ಅಟ್ಯಾಚ್ಮೆಂಟ್. ಒಂದು ಕೆಲಸದ ಒತ್ತಡದ ಮೇಲೆ ನಮ್ಗೆ ಇಲ್ಲರಿ, ನಾವು ಒಂದು ಕೆಲಸದ ಮೇಲೆ ಇಬ್ಬರು ಜೊತೆ ಕೆಲಸ ಮಾಡಿದ್ವಿ, ಅದು ಕೆಲಸದ ಮೇಲೆ ಮುಗಿದು ಮರೆತು ಬಿಡ್ತೀರಿ. ಇನ್ನೊಂದೇನೋ ಡಿಸ್ಕಷನ್ ಇತ್ತು ರೀ, ಓಕೆ ಬಟ್ ಅದು ಎಮೋಷ್ನಲಿ ಭಾವನಾತ್ಮಕವಾಗಿ ನೀವು ಒಬ್ಬರ ಜೊತೆಗೆ ಅಟ್ಯಾಚ್ಮೆಂಟ್ ಆಗಿರಂದ್ರೆ ಅದನ್ನು ಮರೆಯೋದು ಭಾಳ ಕಷ್ಟ ಆಗ್ತದೆ, ಹೌದಾ? ಹಂಗೆ ಅಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದರೆ ಈಗ
ವಾಪಸ್ ನಿಮ್ಮ ಜೀವನಕ್ಕೆ ಬರ್ತದಾರ ಅನಿಸ್ತೈತಿ. ಸೊ ಅದ ನಿಮ್ಗೆ ಒಂದು ಇವತ್ತೇನೋ ಸ್ಟ್ರೆಸ್ ಕೊಡೋದೈತಿ, ಅದ ನಿಮಗೆ ಸಾಕಾಕದ ಅನಿಸ್ತೈತಿ. ಕೆಲಸ ಇಡೀ ದಿನ ಮಾಡ್ಯಾನ, ಆದರೆ ಈ ವ್ಯಕ್ತಿ ಜೊತೆಗೆ ನನಗೆ ಮಾತಾಡಿದ್ರೆ, ಈ ವ್ಯಕ್ತಿದು ಒಂದು ವಿಚಾರ ಬಂದ್ರೆ, ಯಾಕಂದ್ರೆ ಅವ್ರು ನಿಮ್ಮನ್ನು ಬಂದು ಮತ್ತೆ ವಾಪಸ್ಸೇನು ಅವರು ಸಮಾಧಾನ ಬರಾಕತ್ತಿಲ್ಲ. ಈಗ ನಿಮ್ಮ ಜೊತೆಗೆ ಮಾತಾಡೋಕೆ ಬಂದು ಮತ್ತೆ ನಿಮ್ಮ ಮೇಲೆ ತಪ್ಪು ಹೊರ್ಸಕ್ಕೆ ಬರಾಕತ್ತಾರ. ನಾನೇ ಕರೆಕ್ಟ್ ಇದ್ದೆ, ನಾನೇ ಸರಿ ಇದ್ದೆ, ನೀ ಯಾಕೆ ಹಿಂಗೆ ಮಾಡ್ತದೆ, ನೀ ಹಿಂಗೆ ಮಾಡಲ್ಲ. ಕಾಂಪ್ರಮೈಸಿಗೆ ಬರ್ತಾರ, ಬಟ್ ಅದು ಒಳ್ಳೆ ವೇ ಒಳಗಿಲ್ಲ. ಅಂದರೆ ಸಾಫ್ಟಾಗಿ ಬರ್ತಾ ಇಲ್ಲ. ಓಕೆ ಆಗಿದ್ದಾತಲ್ಲ, ನಾವು ಹೋಗಿದ್ದಾತೆ, ತಪ್ಪು ಯಾರ್ದಾರಲ್ಲಿ ಹಿಂಗೆ ಅಂದ್ಕೊಂಡು ಹೊಂಟ್ರೆ, ಒಂದು ಸಾಫ್ಟ್ ಒಳಗೆ ಹೊಂಟ್ರೆ ಎಲ್ಲ ಸರಿ ಆಗ್ಬೋದು. ನೀವು ಅವ್ರನ್ನ ಕ್ಷಮಿಸ್ಬೋದು, ನೀವು ಮರಿಬೋದು ಕೆಲವೊಂದು ನೋವುಗಳು ಆಗಿದ್ದನ್ನು ಮಾತುಕತೆ. ಬಟ್ ಇಲ್ಲೇನೈತಂದ್ರೆ ಈ ವ್ಯಕ್ತಿ ಬರ್ತಾರ, ಬಂದು ನಿಮ್ಗೆ ಜೊತೆಗೆ ಜೋರನೇ ಮಾತಾಡ್ತಾರೆ. ಅದ ನಿಮಗೆ ಇವತ್ತು ಸ್ಟ್ರೆಸ್ ಆಗುವಂಥ ಭಾಳ ಚಾನ್ಸಸ್ ಇದೆ. ಅದ ನಿಮಗೆ ಸಾಕಾತಿದ್ದು ನನಗೆ ಅಂತೇವಲ್ಲ, ಅತಿ ಆತು ಇವತ್ತು ನನಗಿದೆ. ಅದಕ್ಕೆ ನೀವು ಅಲ್ಲೇ ಸೊಲ್ಯೂಷನ್ ಹುಡ್ಕೋಕೆ ಟ್ರೈ ಮಾಡ್ತೀರಿ ಇವತ್ತು. ಸೊ ಹೌದಾ, ಗೈಡೆನ್ಸ್ ಎದಕ್ಕೆ ತೊಗೊತೀರಿ ಅಂತಂದ್ರೆ ನೀವು ಇದರಿಂದ ನಾನು ಹೆಂಗೆ ಹೊರಗೆ ಬರಲಿ, ಇದಕ್ಕೆ ನನಗೆ ಹೆಂಗೆ ಮಾಡಲಿ, ಇದನ್ನು ಸರಿ ಹೆಂಗೆ ಮಾಡ್ಕೊಳ್ಳಿ. ನಿಮಗೆ ಸಿಟ್ಟು ಬರ್ತೈತಿ ಇವತ್ತು, ಬರೋಂಗಿಲ್ಲ ಅನ್ನಂಗಿಲ್ಲ, ಬಟ್ ಭಾಳ ಅದನ್ನು ಹೋಲ್ಡ್ ಮಾಡ್ಕೊತೀರಿ ಇವತ್ತು. ಸಿಟ್ಟು ಬಂದಿದ್ದನ್ನು ನೀವು ತಡ್ಕೊತೀರಿ. ನಿಮಗೂ ಮಾತಾಡೋಕೆ ಬರ್ತೈತಿ, ನಿಮಗೂ ಕೈ ಮಾಡೋಕ್ಕೂ ಬರ್ತೈತಿ, ನಿಮಗೂ ವಾಪಸ್ ವಾದ ಮಾಡೋಕ್ಕೂ ಬರ್ತೈತಿ. ಬಟ್ ಸ್ಟಿಲ್ ಇವತ್ತು ನೀವು ಭಾಳ ಅಂದ್ರೆ ಭಾಳ ಟೆಂಪರ್ ಅಂದ್ರೆ ಸಿಟ್ಟು ನಿಮ್ದು ಹೋಲ್ಡ್ ಭಾಳ ಮಾಡ್ಕೊಳೋ ಎನರ್ಜಿ ಐತಿ ಇವತ್ತು. ಗುಡ್. ಅವ್ರು ಎದುರಿಗಿರೋ ನಿಮ್ಗೆ ಎಷ್ಟೇ ಟ್ರಿಗರ್ ಮಾಡಿರಿ, ಏನೇ ಮಾಡಲಿ ಟ್ರಿಗರ್, ಓಕೆ ಅಂದ್ರೆ ನಿಮ್ಗೆ ಬೇಕಂತ ಅವ್ರು ಹಿಂಗೆ ಪ್ರೊವೋಕ್ ಮಾಡ್ತಾರೆ. ನಿಮಗೆ ಸಿಟ್ಟು ಬರಬೇಕು, ನೀವು ವಾಪಸ್ ಮಾತಾಡಬೇಕು, ವಾದ ಮಾಡಬೇಕು, ನೀವು ವಾಪಸ್ ಮಾಡಬೇಕು. ಮಾಡಿದ್ರೆ ಏನಾಕತ್ತೆ ಅವಾಗ ಮತ್ತೆ ವಾಪಸ್ ತಂದು ನಿಮ್ಮನ್ನ ತಪ್ಪಂತ ಅವ್ರು ನಿಂದ್ರಸಕ್ಕೆ ಬರ್ತದೆ. ಅವ್ರಿಗೆ ಏನು ಹಿಂಗಂದೀನಿ ಹಿಂಗಂತಂದು ಅವ್ರು ಇರ್ತಾರೆ ಹಂಗೊಬ್ಬೊಬ್ಬರ. ಸೊ ಇವತ್ತು ಸ್ವಲ್ಪ ಸುಮ್ಮನೆ ಇರ್ತೀರಿ, ನಿಮಗೆ ಗೊತ್ತು ಇವತ್ತಿರೋದು ಹೆಂಗಂತಂದು. ಸೊ ಗೈಡೆನ್ಸ್ ತೊಗೊತೀರಿ ಇವತ್ತು. ಆಲ್ರೆಡಿ ಸ್ವಲ್ಪ ಸ್ಟ್ರಗಲ್ ಆಗ್ತತಿ, ನಿಮಗೆ ಇರಿಟೇಟ್ ಆಗ್ತತಿ, ಕಷ್ಟ ಅನ್ನಿಸ್ತತಿ, ಬಟ್ ಯು ವಿಲ್ ಫೈಂಡ್ ಅ ವೇ. ನಿಮಗೆ ಅದು ಸೊಲ್ಯೂಷನ್ನು ಗೊತ್ತು ಏನು ಮಾಡ್ಕೋಬೇಕಂತಂದು. ಯಾಕಂದರೆ ಈಗ ನೀವು ಪೀಸ್ ಇಸ್ ದ ಪ್ರಯಾರಿಟಿ ನಿಮಗೀಗ. ಗುಡ್. ಮೆಡಿಸಿನ್ ತಲೆನೋವು ಬರೋ ಚಾನ್ಸಸ್ ಅದ ನೋಡ್ರಿ. ತಲೆನೋವು, ಶೋಲ್ಡರ್ ನೋವು, ನೆಕ್ ನೋವು ಬರೋ ಚಾನ್ಸಸ್ ಭಾಳ ಅದಾವಿಲ್ಲ. ಸೊ ಯು ಆರ್ ಚಾನೆಲ್ಡ್ ಫಾರ್ ದ ಡಿವೈನ್ ಹೀಲಿಂಗ್ ಪವರ್. ಓಕೆ, ಸೊ ಇವತ್ತು ನಿಮ್ಮದು ಎಕ್ಸಾಷನ್ ಬಂದುಬಿಟ್ಟೈತೆ ಆಲ್ರೆಡಿ ಈಗ. ಸೊ ಅದಕ್ಕೆ ಏನು ಮಾಡ್ರಿ ಅಂದ್ರೆ ನೀವು ಇವತ್ತು ಅದಕ್ಕೆ ಹೇಳ್ತಿದ್ದೀನಿ, ಯಾಕಂದ್ರೆ ನಿಮ್ದು ಆರೋಗ್ಯ ಕೆಡೋ ಚಾನ್ಸಸ್ ಐತೆ. ಆರೋಗ್ಯ ಕೆಡೋದಂದ್ರೆ ಪೂರ ದವಾಖಾನೆ ತಲೆ ಭಾಳ ನೋವು ಆತ್ರಿ, ನನಗೆ ತಲೆ ಒಡ್ಜಾತ, ನಾ ಸುಮ್ಮನೆ ಮಕ್ಕೋಬೇಕು ಅನಿಸ್ತೈತಿ. ಹೌದಾ, ಇಲ್ಲ ನನಗೆ ಇದು ಮಾತಾಡಿ ನಿಂತಿದ್ದೀನಿ ಕೇಳಿ ಒಂದು ಆರೋಗ್ಯ ತಪ್ತತ್ತಲ್ಲ ಮತ್ತು. ಸೊ ಹಬ್ಬ ಐತಿ. ಸೊ ಎಲ್ಲರಿಗೂ ಹ್ಯಾಪಿ ನಾಗರ ಪಂಚಮಿ. ಹಾಗಾಗಿ ಇವತ್ತು ನಿಮ್ದು ಏನಾದರೂ ಹಂಗೆ ಮಾಡ್ಕೋಬೇಡ್ರಿ. ನಿಮ್ಮೊಳಗೆ ಇರೋಂಥ ನಿಮ್ದು ಆರೋಗ್ಯ ಕಡೆ ಲಕ್ಷ್ಯ ಕೊಟ್ಕೋರಿ ಅಂತ ಬಂದಿರುತ್ತೆ ಮೆಡಿಸಿನ್ ಮಂದಿ ಇಲ್ಲಿ ಬಂದಿರೋ ಪ್ರಕಾರ. ಇದಕ್ಕೆ ಕೋರೇಟ್ ಮಾಡಿದ್ದೆ ನಾನು ಅಂದರೆ ನಿಮ್ಮ ಕಡೆ ಹೀಲಿಂಗ್ ಪವರ್ ಐತಿ. ಎದುರಿಗಿರೋ ವ್ಯಕ್ತಿಗೆ ಹೀಲಿಂಗ್ ಪವರ್ ಅಂದ್ರೆ ಹೆಂಗೆ ತೊಗೋಬೋದಂದ್ರೆ, ನೀವು ಎದುರಿಗಿರೋ ವ್ಯಕ್ತಿನ ಅಗ್ರೆಸಿವ್ ಅಂತ ನಿಮ್ಮ ಸುಮ್ಮನೆ ಇದ್ಬಿಟ್ರೆ ಅವರು ಸ್ವಲ್ಪ ಸುಮ್ಮನೆ ಆಗ್ತಾರೆ. ಅದನ್ನು ಅವ್ರು ಒಂಥರ ಶಾಂತ ಮಾಡ್ದಂಗೆ ನೀವು. ಅದು ಒಂಥರ ಮೆಡಿಸಿನ್ನ, ಮೌನನೂ ಒಂಥರ ಮೆಡಿಸಿನ್ ಇದ್ದಂಗೆ ಅದು. ಸೊ ಆ ಪವರ್ನ ನೀವು ಉಪಯೋಗಿಸ್ರಿ ಇವತ್ತು. ಅವ್ರನ್ನ ಮಾತಾಡಿ ವಾದ ಮಾಡಿ ಅದನ್ನು ಇದನ್ನು ಮಾಡ್ಕೋಬೇಡ್ರಿ. ನಿಮಗೆ ಗೊತ್ತದು ಹೆಂಗೆ ಮಾಡ್ಕೋಬೇಕಂತ ಆಲ್ರೆಡಿ. ಸೊ ಬಿ ದಟ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸೊ ನಿಮ್ಮ ವ್ಯಕ್ತಿ ಎನರ್ಜೀಸ್ ಏನು ಬರ್ತಾವೆ ನೋಡೋಣ. ನಿಮ್ದಂದ್ರೆ ಹಿಂಗೈತೆ. ಇಲ್ಲಿ ನಿಮ್ದು ರಾಶಿ ಹೇಳ್ಬೇಕಂದ್ರೆ ಇಲ್ಲೇ ನಾನು ವಿವರಿಸಿದ್ದಿಲ್ಲೇ ಮೇಷ, ಸಿಂಹ, ಧನು ರಾಶಿಗೆ ಜಾಸ್ತಿ ಇಲ್ಲೇ ರೆಸನೇಟ್ ಆಗ್ತಾಯಿದೆ. ಸೊ ರಾಶಿಕಿನ ಎನರ್ಜಿ ಪಿಕ್ ಮಾಡಿರಿ. ನಮ್ದು ಈ ರಾಶಿ ಇಲ್ಲರಿ ಅಂದರೆ ಈ ಎನರ್ಜಿ ನಿಮ್ದು ನಮ್ದು ಹಿಂಗೆ ಆಗ್ತಾ ಇತ್ತು ಇವತ್ತು, ನನಗೆ ಹಿಂಗೆ ಆಗ್ತಾ ಇತ್ತು ಇವತ್ತಂದ್ರೆ ಸೊ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಹಂಗೆ ರಾಶಿ ನೀವೆಲ್ಲ ಕೇಳ್ತೀರಿ ಅಂತ ಹೇಳ್ತೀನಿ, ಅವರಿಗೆ ಜಾಸ್ತಿ ರೆಸನೇಟ್ ಆಗ್ತೈತಿ ಅಂತ ಹೇಳ್ತೀನಿ ಅಷ್ಟೇ. ನಿಮ್ಮದು ಇರ್ಬೋದು, ಅಥವಾ ನಿಮ್ಮ ಯಾರ ಜೊತೆಗೆ ನಿಮ್ದು ಈಗ ಮಾತುಕತೆ ಆಗ್ತದೆ ಅಂತ ಹೇಳಿದ್ನಲ್ಲ ಅವ್ರದ್ದು ಇರ್ಬೋದು. ಇಬ್ಬರೊಳಗೆ ಯಾರ್ದಾರು ಒಬ್ಬರು ಇರ್ಬೋದಿಲ್ಲ. ಓಕೆ, ಯಾರ ಜೊತೆ ನಿಮ್ಗೆ ಅಂದರೆ ಮಾತು ಹಿಂಗೆ ವಾದ ವಿವಾದ ಆಗ್ತಾವೋ, ಅವ್ರಿಗೆ ಬಂದು ಹಿಂಗೆಲ್ಲ ಅಂದಿಲ್ಲ, ಅವ್ರದಾರು ಇರ್ಬೋದು, ನಿಮ್ದಾರು ಇರ್ಬೋದು.
ಸೊ ಇಲ್ಲಿ ನಿಮ್ಮ ವ್ಯಕ್ತಿಯ ಎನರ್ಜಿ ಏನದ ಅಂತ ನೋಡೋಣ. ವಿ ಆರ್ ದ ವರ್ಲ್ಡ್. ಓಕೆ, ನಿಮ್ಮ ವ್ಯಕ್ತಿ ಇವತ್ತು ಹೊಸ ಬಿಗ್ನಿಂಗ್, ಸಮಥಿಂಗ್ ಈಸ್ ಗೋಯಿಂಗ್ ಟು ಎಂಡ್ ಇನ್ ದೇರ್ ಲೈಫ್. ಅವ್ರು ಏನೋ ಒಂದನ್ನು ಎಂಡ್ ಮಾಡ್ತಿದ್ದಾರೆ. ಅವ್ರ ಜೀವನದೊಳಗಿರೋಂಥ ಕೆಲವೊಂದು ಅಂದರೆ ರಿಲೇಷನ್ಶಿಪ್ಪನ್ನು ಎಂಡ್ ಮಾಡ್ಬೋದು. ಇಲ್ಲ ನನಗಿದು ಬಿಸ್ನೆಸ್ನ ಇದು ಮಾಡೋಕತ್ತಿದೆ, ಇಲ್ಲ ಇದನ್ನು ನಮ್ಮ ಮುಗಿಸ್ ಹೊಸದಕ್ಕೆ ಹೋಗ್ಬೇಕಾ, ಇದು ಬೇಡ ಮುಚ್ಚಾಕ್ಬಿಡೋಣ, ಇದನ್ನು ಮುಚ್ಚಿ ಬೇರೆ ಮಾಡೋಣ, ಹಂಗೆ ರೆಡಿ ಆಗ್ತಿದ್ದಾರೆ. ಅದಕ್ಕೆ ಒಂದು ಎಂಡ್ ಮಾಡಲಿಕ್ಕಾಗಿ, ಹೊಸ ಬಿಗ್ನಿಂಗ್ ಮಾಡಲಿಕ್ಕಾಗಿ, ನೀವು ಒಂದು ಹೊಸ ಬಿಗ್ನಿಂಗ್ ಮಾಡಬೇಕಂದಾಗ ಒಂದನ್ನು ಕ್ಲೋಸ್, ಈ ಒಂದು ಡೋರ್ ತೆಗೆದು ಇನ್ನೊಂದು ಡೋರಿಗೆ ಹೋಗಲೇಬೇಕು. ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲೂ ಕಾಲು ಇಡ್ತೀನಿ ರೀ, ಅಲ್ಲೂ ಕಾಲು ತಂದು ಎಲ್ಲೂ ಹೋದ್ರೂ ಸಕ್ಸಸ್ ಸಿಗೋಲ್ಲ. ಅವಾಗೆಲ್ಲ ಅರ್ಧಂಬರ್ಧ ಆಗ್ಬಿಡ್ತಾರೆ. ಹಂಗೆ ಕಷ್ಟ ಆಗ್ತಾಯಿತ್ತು ಅವರಿಗೆ. ಎಂಡ್ ಮಾಡೋಕ್ಕೇನದು ಈಸಿ ಇಲ್ಲ. ನೀವು ಏನು ಎಂಡ್ ಮಾಡ್ಬೇಕಂತ ಹೊಂಟಾರಲ್ಲ ಅವ್ರು, ಹೊಸ ಬಿಗ್ನಿಂಗ್, ಅದಕ್ಕಾಗಿ ತಯಾರಿ ಮಾಡ್ಕೊತಿದ್ದಾರೆ ಇವತ್ತು. ಅದಕ್ಕಾಗಿ ಅವರು ಸ್ವಲ್ಪ ಪ್ರಿಪೇರ್ ಆಗ್ತಾರೆ, ಬಟ್ ಸ್ಟ್ರಾಂಗ್ ಆಗ್ತದಾರ. ಬಟ್ ಇಟ್ ಈಸ್ ನಾಟ್ ಈಸಿ. ಯಾಕಂದ್ರೆ ಅವ್ರಿಗೆ ಬೇಕಾದಂಥರ ಫ್ಯಾಮಿಲಿ ಮೆಂಬರ್ಸ್, ಸೋ ಕಾಲ್ಡ್ ಫ್ಯಾಮಿಲಿ ಅಂತ ನಾವೇನು ಹೇಳ್ಕೊಂತಂದ್ರೆ, ಫ್ರೆಂಡ್ ಸರ್ಕಲನ್ನು ಕೆಲವೊಂದು ಸಲ ನಾವು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತೀವಿ. ನಮ್ಮ ಕಲೀಗ್ಸನ್ನ ನಾವು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿರ್ತೀವಿ. ಅಂದ್ರೆ ಭಾಳ ದಿನದ ರಿಲೇಷನ್ಶಿಪ್ ಇರೋದು ಅದು. ಹಂಗೆ ಅದು ಬಿಟ್ಟು ಹೋಗಬೇಕು, ಅಥವಾ ಇದು ನಮ್ಗೆ ನನ್ನ ಜೀವನಕ್ಕೆ ಇದು ಸರಿ ಆಗೋಕತ್ತಿಲ್ಲ ಅಂದಾಗ ಬೆಟರ್ ಅವರು ಚೆನ್ನಾಗಿರಲಿ, ನಾನು ಚೆನ್ನಾಗಿದ್ಬಿಡಲಿ, ದೂರ ಇದ್ರೂ ಅಡ್ಡಿಲ್ಲ, ನಿಮ್ಮ ಪಾಡಿ ನೀವು ನೆಮ್ಮದಿಯಿಂದ ಇರ್ರಿ ಅಂತೀವಲ್ಲ. ಕಷ್ಟ ಆಗ್ತೈತಿ, ಬಟ್ ಅದಕ್ಕೆ ಸ್ಟೆಪ್ ತೊಗೊಳ್ಳೇಬೇಕಂತ ರೆಡಿ ಆಗ್ತದಾರೆ. ಓಕೆ, ಸೊ ಯಾಕೆ ನಾ ಹೇಳಿದೆ ಅವ್ರಿಗೆ ಅವ್ರು ಹುಷಾರಿರಲಿ, ಅಂದರೆ ಅವರು ಆರಾಮಿರಲಿ, ನಾನು ಆರಾಮಿರಲಿ. ಕೆಲವೊಂದು ನಮ್ಮದು ಎಮೋಷನ್ಸ್, ನಮ್ಮದು ಏನಂತೀರಿ, ಒಂದು ನಮ್ಮದು ನೆಮ್ಮದಿ ಜೀವನ ನಾವು ಅದನ್ನು ಬಿಟ್ಟು ಕೊಡೋಕ್ಕಾಗಲ್ಲ ಪ್ರತಿ ಸಲನೂ. ಹೌದಾ? ಆ ರೀತಿ ನಿಮ್ಮ ವ್ಯಕ್ತಿ ಅದಕ್ಕೆ ರೆಡಿ ಮಾಡ್ಕೊತ ಇರೋಂಥ ದಿನ ಇವತ್ತು. ಯಾಕಂದರೆ ಕೆಲವೊಂದು ಸಿಚುವೇಶನ್ಸಲ್ಲಿ ನಿಮ್ಮ ವ್ಯಕ್ತಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ರು ಅನಿಸುತ್ತೆ. ಎಲ್ಲ ರೀತಿಯಿಂದಾಗೂ ಟ್ರೈ ಮಾಡಿದ್ರು ಅನಿಸುತ್ತೆ. ಅಡ್ಜಸ್ಟ್ ಆಗಿ ಟ್ರೈ ಮಾಡಿದ್ರು, ಸಿಟ್ಟು ಮಾಡಿದ್ರು ಟ್ರೈ ಮಾಡಿದ್ರು, ಪ್ರೀತಿಯಿಂದನೂ ಟ್ರೈ ಮಾಡಿದ್ರು ಅನಿಸುತ್ತೆ. ಅದೊಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಅದು ಆಗಿಲ್ಲ. ಸೊ ದೇ ವಾಂಟ್ ಟು ಎಂಡ್ ಇಟ್ ನಾವು. ಫ್ಯಾಮಿಲಿ ಮೆಂಬರ್ಸೇ ಇರ್ಬೋದು ಇಲ್ಲೇ, ಅವ್ರಿಗೆ ಗೊತ್ತಿರೋ ಅಂತಾರದು ಅದರಲ್ಲಿ. ಎಂಡ್ ಮಾಡಿದ್ರೆ ಅವ್ರು ಬಿಟ್ಟು ಹೋಗ್ತಾರಂತಲ್ಲ, ಅವ್ರ ಕಡೆಗೆ ಇವ್ರದ್ದು ಎನರ್ಜಿ ಟೈಮ್ ಏನು ಹಾಕ್ತಿರ್ತಾರಲ್ಲ, ಅವ್ರ ಕಡೆಗೆ ಒಂದು ಬಾಂಧವ್ಯ ಇರ್ತದಲ್ಲ, ಅದನ್ನು ಕಮ್ಮಿ ಮಾಡ್ಕೊತಾರಂತ ಅರ್ಥ. ಕಮ್ಮಿ ಮಾಡ್ಕೊತಾರಂದ್ರೆ ಇಲ್ಲಪ್ಪ ನೀವು ಅದಿರ ಅಷ್ಟೇ ಮುಗಿ, ನೀವು ಏನಾರು ಮಾಡ್ಕೊಂಡು ನಮ್ಗೆ ಯಾಕೆ, ನಮಗೆ ಬೇಡಪ್ಪ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇವ್ರು ತೊಗೊಳಂಗಿಲ್ಲ. ಹಿಂಗೆ ಹ್ಯಾಂಡಲ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ರು ಅಂತ ಹೇಳಿದೆ, ಅದು ಬ್ಯಾಲೆನ್ಸಿಗೆ ಬಂತಿಲ್ಲ. ಹೌದಾ? ಬ್ಯಾಲೆನ್ಸ್ ಮಾಡೋಕ್ಕೆ ಭಾಳ ಟ್ರೈ ಮಾಡ್ಯಾರ ಅವರು, ಬಟ್ ಇಲ್ಲ, ಅವರಿಗೆ ಆಗಿಲ್ಲ ಈಗ. ಅದಕ್ಕೆ ಈಗೇನಂದ್ರೆ, ಇಲ್ಲ ನಾ ಸೋತೆ ನನಗೆ ಆಗಂಗಿಲ್ಲಿದೆ ಅಂದರೆ ನಾ ಹಿಂದೆ ಸರ್ಕೊತೇನೆ, ನನಗೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ ಅಂತ ಒಪ್ಕೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ನನ್ನ ಬಿಲೀವ್ಸ್ ಕೆಲವೊಂದು ಅದಾವು, ಅದನ್ನು ನಾನು ದಾಟಿ ಬರೋಕ್ಕಾಗಲ್ಲ. ಇವತ್ತು ಅವ್ರು ಏನು ಒಂದು ಸ್ಟ್ಯಾಂಡ್ ಅಂದರೆ ಅಂದ್ಕೊಂಡಾರಲ್ಲ, ಅದಕ್ಕೆ ಸ್ಟ್ಯಾಂಡ್ ತೊಗೊತಾರೆ ಇವತ್ತು. ದೂರ ಹೋದರೂ ಹೋಗ್ಬೋದಿಲ್ಲೇ. ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಲ್ಲ, ನಿಮ್ಮದು ರಿಲೇಷನ್ಶಿಪ್ ಏನೈತೆ ನೋಡ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಎಲ್ಲರೂ ಗಂಡ ಹೆಂಡತಿ, ಅಥವಾ ತಂದೆ ತಾಯಿ, ಅಕ್ಕ ತಮ್ಮ, ಅಕ್ಕ ತಂಗಿ, ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್, ಲವರ್ ಎಲ್ಲನೂ ನೋಡ್ತಿರ್ತೀರಿಲ್ಲೇ. ಹೌದಾ? ಎಷ್ಟೊಂದನ್ನು ಕಮೆಂಟ್ ನನ್ನ ಮಗಳ ಬಗ್ಗೆ ನೋಡ್ತಿದ್ದೇನೆ, ನನ್ನ ಮಗನ ಬಗ್ಗೆ ನೋಡ್ತಿದ್ದೆ ಎಲ್ಲ ಹಾಕ್ತೀರಿ. ಸೊ ನೀವು ಯಾವ ರಿಲೇಷನ್ಶಿಪ್ ಬಗ್ಗೆ ನೋಡ್ಕೊತಿದ್ದಿರಲ್ಲ ಇಲ್ಲಿ, ಅವ್ರು ಏನು ಬಿಲೀವ್ ಮಾಡ್ಯಾರಲ್ಲ ಇಷ್ಟು ದಿನ, ನಾನು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ. ಯಾಕಂದ್ರೆ ಭಾಳ ಕಷ್ಟಪಟ್ಟಾರ ಅನಿಸುತ್ತೆ. ಅಂದರೆ ಇದು ಹಿಂಗಲ್ಲ ಹಿಂಗೆ ಅಂತ ನಾವು ಒಂದು ರಿಲೇಷನ್ಶಿಪ್ ಒಳಗೆ ಅದನ್ನು ಸರಿ ಮಾಡ್ಕೊಳಕ್ಕೆ, ನೀವು ಹಿಂಗೆ ಹೋಗ್ತಿರೋದು ತಪ್ಪು, ಇದು ಮಾಡ್ತಿರೋದು ಸರಿ ಅಂತ ಏನೋ ಕೆಲವೊಂದು ನಾವು ಸರಿ ಮಾಡ್ಕೊಳಕ್ಕೆ ಹೋಗ್ತಿರ್ತೀವಿ. ಬಟ್ ಎದುರಿಗಿರೋ ವ್ಯಕ್ತಿಗೆ ಅದು ಅರ್ಥ ಆಗಲ್ಲ ಅಂದಮೇಲೆ ಸೊ ನಮ್ಮ ಸ್ಟ್ಯಾಂಡ್ ನಾವು ತೊಗೊಳ್ಳೇಬೇಕಾಗ್ತೈತಿ. ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತು ನಿಮ್ಮ ಪರ್ಸನ್ನಿಂದ. ಈ ರೀತಿ ಅವ್ರು ಆಗಬೇಕಂದ್ರೆ ಭಾಳ ದಿನ ಟೈಮ್ ತೊಗೊಂಡೈತದ. ಒಂದೇ ದಿನಕ್ಕೆ ಆಗಿದೆ ಡಿಸಿಷನ್ ಮೇಕಿಂಗ್ ಅಲ್ಲಿದೆ. ಭಾಳ ಸ್ಲೋ ಪ್ರೊಸೆಸ್ ಆಗೈತಿ. ಅಟ್ಲೀಸ್ಟ್ ಒಂದು 7 ಮಂತ್ಸರ ಆಗಿರ್ಬೋದು ಅನ್ಕೊತೀನಿ. 7 ಮಂತ್ಸ್ 10 ಮಂತ್ಸಿಂದನೇ ಅವರು ಟ್ರೈ ಮಾಡ್ಯಾರ ಅದನ್ನ.
ಎದಕ್ಕಂದ್ರೆ ಅದನ್ನು ಸರಿ ಮಾಡ್ಕೋಬೇಕು, ಇದನ್ನು ಸರಿ ಮಾಡಬೇಕು. ನಾ ಯಾವ್ದು ರಿಲೇಷನ್ಶಿಪ್ ಐತಲ್ಲ ನಾನು ಇದನ್ನು ಸರಿ ಉಳಿಸ್ಕೋಬೇಕು. ನಾ ಯಾವ ಕರಿಯರ್ ಐತಿ ಇದನ್ನು ಸರಿ ಉಳಿಸ್ಕೋಬೇಕು. ನನ್ನ ಈ ಪರಿಸ್ಥಿತಿನ ನಾನು ಹೆಂಗೂ ಹ್ಯಾಂಡಲ್ ಮಾಡಿ ಸರಿ ಮಾಡ್ಕೋಬೇಕಂತ ಭಾಳ ಟ್ರೈ ಮಾಡ್ಯಾನ ಅನ್ಸತಿ. ಬಟ್ ಈ 2 ತಿಂಗಳಿಂದ ಅವರಿಗೆ ಭಾಳ ಕಷ್ಟ ಆಗೈತಿ. ಅಂದ್ರೆ ಹಿಂಗೇನಂತೀರಿ, ಬ್ಯಾಲೆನ್ಸ್ ಮಾಡೋಕೆ ಭಾಳ ಕಷ್ಟ ಆಗೈತಿ ಈ 2 ತಿಂಗಳು. ಸೊ ಈಗ ಅವ್ರಿಗೆ ಅನಿಸುತ್ತೆ, ಇಲ್ಲ ನಂದು ಬಿಲೀಫ್ ಏನಿದೆ ನಾ ಇದನ್ನ ಇಟ್ಕೊತೀನಿ, ನಂದು ಸ್ಟೆಮಿನಾ ಮುಗೀತೆ, ಅಥವಾ ನಂದು ಎಲ್ಲ ಪೇಷನ್ಸ್ ಖಾಲಿ ಆತೀಗ. ನನ್ನ ತಲೆಯಾಗ ಏನೇನು ಬಂದು ನನಗೆ ಏನೇನು ಪ್ರಯತ್ನ ಮಾಡ್ಬೇಕು ಎಲ್ಲಾನ ಸರಿ ಮಾಡ್ಕೊಳಕ್ಕೆ ನೋಡಿದೆ, ಇದು ಆಗ್ತಾ ಇಲ್ಲ. ಸೊ ಗಿವಿಂಗ್ ಅಪ್ ಎನರ್ಜಿಯಲ್ಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಏನಾರ ಆಗಲಿ, ನನಗೆ ಏನಾರ ಅಂದ್ರೆ ಇದರಲ್ಲಿ ಬಿಟ್ಟರೆ ಬಿಡ, ನನಗೆ ಏನಾಗ್ತದೆ ದೇವ್ರು ಕೊಟ್ಟಂಗೆ ಆಗ್ತೈತಿ, ಮುಗೀತು, ಐ ಕ್ವಿಟ್, ಐ ಸರೆಂಡರ್ ಹಂಗೆ. ಸೊ ಏಂಜಲ್ ಗೈಡೆನ್ಸ್, ಗ್ರೀನ್ ತಾರಮ್ಮ. ಆಸ್ಕ್ ಅದರ್ಸ್ ಇನ್ಕ್ಲೂಡಿಂಗ್ ಮೀ ಅಂದರೆ ಇನ್ಕ್ಲೂಡಿಂಗ್ ತಾರಮ್ಮ, ಗ್ರೀನ್ ತಾರ, ಟು ಹೆಲ್ಪ್ ಯು ಇನ್ಸ್ಟೆಡ್ ಆಫ್ ಟ್ರೈಂಗ್ ಟು ಡೂ ಎವ್ರಿಥಿಂಗ್ ಬೈ ಯೋರ್ಸೆಲ್ಫ್. ಸೋಲಿ ಅವ್ರಿಗೆ ದೇವ್ರಿಗೆ ನಾನು ಹೇಳಿದೆ, ಈಗ ದೇವ್ರು ಏನು ಮಾಡ್ತಾನೆ ಮಾಡಲಿ ಅಂತ ನನ್ನ ಬಾಯಿಗೆ ಬಂತದ, ಕರೆಕ್ಟಾಗಿ ಇಲ್ಲಿ ಹೇಳ್ತಿರೋದ. ಈಗ ಅವರು ಸರೆಂಡರ್ ಆಗ್ತದೆ. ಇಲ್ಲಿ ಏನು ಬಂದು ಕಾರ್ಡ್ ಅವ್ರಿಗೆ ಅಂದ್ರೆ, ನೀನೇ ಒಬ್ಬನ ಅಥವಾ ನೀವೊಬ್ಬರೇ ಟ್ರೈ ಮಾಡೋದಕ್ಕಿಂತ ಯಾರ್ದಾರು ಹೆಲ್ಪ್ ತೊಗೋಲ್ಲ. ನನ್ನ ಇನ್ ದ ಸೆನ್ಸ್ ಇಲ್ಲಿ ದೇವ್ರು ಅಂದರೆ ಗ್ರೀನ್ ತಾರಮ್ಮ ಹೇಳ್ತಿರೋದು, ನನ್ನ ಇನ್ಕ್ಲೂಡ್ ಮಾಡ್ಕೋ, ಹೆಲ್ಪ್ ಇನ್ ದ ಲಿಸ್ಟ್ ಒಳಗೆ ನನ್ನ ಇನ್ಕ್ಲೂಡ್ ಮಾಡ್ಕೊ ಅಂತ ಹೇಳ್ತಾರೆ. ಅಂದರೆ ಇವು ಯಾರ್ದಾರ ಕಡೆಯಿಂದ ಹೆಲ್ಪ್ ತೊಗೊಳ್ರಿ ಅಂತ ಅವ್ರಿಗೆ ಹೇಳ್ತಿರೋದು. ಇದನ್ನು ಏನು ಪರಿಸ್ಥಿತಿ ಇತ್ತಲ್ಲ, ನಿಮ್ಗೆ ಒಬ್ರಿಗೆ ಹ್ಯಾಂಡಲ್ ಮಾಡೋಕೆ ಆಗ್ತಾಯಿಲ್ಲ, ಇವು ಕಷ್ಟ ಐತಿ ಅಂದರೆ ಯು ಹ್ಯಾವ್ ಟು ಟೇಕ್ ಹೆಲ್ಪ್ ಫ್ರಮ್ ಅದರ್ಸ್. ನೀವು ಯಾರಾದರೂ ಒಬ್ರದ್ದು ಹೆಲ್ಪ್ ತೊಗೊಳ್ಳೇಬೇಕು. ಇಲ್ಲ ನಾ ಲಾಸ್ಟಿಗೆ ಇಲ್ಲ ನಾ ದೇವ್ರು ಹೆಂಗೈತೆ ಅಂದ್ರೆ ಅವ್ರದ್ದು ಹೆಲ್ಪ್ ತೊಗೊಂಡಂಗಲ್ಲ ನೀವು ನೋಡಿ, ಅದೇ ಬಂದಿಲ್ಲ ಕಾರ್ಡ್. ಓಕೆ, ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಲ್ಲ ಅವ್ರಿಗೆ ಏನಾದರೂ ಅಂಥ ಪರಿಸ್ಥಿತಿ ನಿಮ್ಮ ಜೊತೆಗೆ ಇಲ್ಲ ಇದರಲ್ಲಿ, ಅಂದ್ರೆ ಅವ್ರ ಜೀವನದಾಗ ಹಿಂಗೆ ನಡೀತಾ ಐತ್ರಿ ಅಂದ್ರೆ ನೀವು ಹೆಲ್ಪ್ ಮಾಡ್ಬೋದು, ಅಥವಾ ನಿಮ್ಗೆ ಅವ್ರಿಗೆಲ್ಲ ದಾರಿ ತೋರಿಸ್ಬೋದು ಹೆಲ್ಪ್ ಮಾಡೋಕೆ. ಸೊ ನಿಮ್ಮ ವ್ಯಕ್ತಿ ಬಗ್ಗೆನೇ ಅಂದ್ರೆ ನಿಮ್ದೊಂದು ಇಂಟಿಮೇಟ್ ಇಲ್ಲೊಂದು ನಿಮ್ದು ಈಗ ಮಗನ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ನೋಡಾಕತ್ತಿದೆ ಅಂದ್ರೆ, ಸೊ ಇಂಥದ್ದು ಏನು ಸಿಚುವೇಶನ್ ಐತಂದ್ರೆ ನೀವು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪರ್ಸ್ನಲ್ ಲಿಂಕಿಗೆ ವಾಟ್ಸಪ್ ಮಾಡಿರಿ. Okay, thank you. Have a great day.